ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ನಾವು ಆಂಧ್ರ ಕಡೆ ಹೋದಾಗ ಹೋಟೆಲ್ನಲ್ಲೆಲ್ಲ ಈ ಥರ ಪಪ್ಪನ್ನ ಕೊಡ್ತಾ ಇರ್ತಾರೆ. ಅದೇ ಸ್ಟೈಲ್ನಲ್ಲಿ ಅದೇ ರುಚಿನಲ್ಲಿ ನಾನು ಇವತ್ತು ಪಪ್ಪು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಇದು ನೋಡಿ, ಈ ಥರ ರಸಮ್ಮು, ಪಪ್ಪು, ಭಾತು ಇವೆಲ್ಲ ಕೊಡ್ತಾ ಇರ್ತಾರೆ ಆ ಕಡೆನೂ. ನಾನು ಆ ಪಪ್ಪನ್ನ ಟೊಮೆಟೊಕ ಹಾಕಿ ಮಾಡಿರೋಂಥ ಪಪ್ಪಿದು. ಈ ಥರ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಆ ಪಪ್ಪನ್ನ ಇದರಲ್ಲಿ ಹಾಕ್ಕೊಂಡು ತಿಂತಾ ಇದ್ದರೆ ಎಷ್ಟು ರುಚಿ ಇರ್ತದಂದ್ರೆ ಅಷ್ಟು ರುಚಿ ಇರ್ತದಲ್ಲ. ಅದೇ ಟೇಸ್ಟು, ಅದೇ ರುಚಿ ಎಲ್ಲ ಅದೇ ಸ್ಟೈಲ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು. ಆ ರೆಸಿಪಿನ ಬನ್ನಿ ಹೇಗೆ ಮಾಡೋದು ಅಂತಂದು ಹೇಳಿ ನೋಡ್ಕೊಂಬರೋಣ. ನಾನು ಮಸೂರ್ ದಾಲ್ ತೊಗೊಂಡಿದ್ದೀನಿ, ಅದನ್ನು ನೆನೆಸಿಟ್ಟಿದ್ದೀನಿ. ಅದರಲ್ಲಿ ಟೊಮೆಟೊ ಕಾಯಿ ಮತ್ತು ಅರಿಶಿಣ ಪುಡಿ, ಬೆಳ್ಳುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಉಪ್ಪು ಎಲ್ಲವೂ ಆ ನೆನೆಸಿದಂಥ ಈ ಬೇಳೆನಲ್ಲಿ ಹಾಕ್ಬಿಟ್ಟು ಇದನ್ನು ಲಿಡ್ ಮುಚ್ಚಿ ಇದನ್ನು ಕುಕ್ಕರ್ನಲ್ಲಿ ಇದು ಸ್ಟವ್ ಮೇಲಿಟ್ಟು ಅದನ್ನ 3 ಸೀಟಿ ಹೊಡೆಸ್ಬೇಕು ನೋಡಿ. ಇದನ್ನು ಈ ಥರ ಸ್ಟವ್ ಆನ್ ಮಾಡಬೇಕು, ಮಾಡಿಕೊಂಡು 3 ಸೀಟಿ ಹೊಡೆಸ್ಕೋಬೇಕು. ಆಮೇಲೆ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಟಾಗ ಇದು ನೋಡಿರಿ ಈ ಥರ ಮೆತ್ತಗೆ ಎಲ್ಲ ಬೆಂದಿರ್ತದೆ. ನಾವು ಇದನ್ನು ಒಂದು ಸೌಟ್ನಿಂದ ಒಂದು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಇದನ್ನ ಮ್ಯಾಶ್ ಮಾಡಿಕೊಂಡು ಅದನ್ನು ಸ್ಟವ್ ಮೇಲಿಟ್ಟು ಸ್ಟವ್ ಆನ್ ಮಾಡಿಬಿಟ್ಟು ಅದಕ್ಕೆ ಈ ಪಪ್ಪಿಗೆ ಎಷ್ಟು ನೀರು ಬೇಕಾಗ್ತದೋ ಅಷ್ಟು ಲಿಕ್ವಿಡ್ನ ಆ ಥರ ಅಷ್ಟರಲ್ಲಿ ನೀರು ಹಾಕಿ ಅದಕ್ಕೆ ಸ್ವಲ್ಪ ಮೊದಲೇ ಒಂದು ಸ್ವಲ್ಪ ಉಪ್ಪು ಹಾಕಿರ್ತೀವಿ. ಅದಕ್ಕೆ ಇನ್ನೂ ಸ್ವಲ್ಪ ಉಪ್ಪು, ಕರಿಬೇವು ಮತ್ತು ಕೊತ್ತಂಬರಿ ಎಲ್ಲದನ್ನೂ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಅದನ್ನು ಎಲ್ಲ ಹೊಂದ್ಕೋಬೇಕಲ್ಲ, ಅದಕ್ಕೋಸ್ಕರನೇ ಅದನ್ನೆಲ್ಲ ಚೆನ್ನಾಗಿ ಈ ಥರ ಕುದಿಸ್ಕೋಬೇಕು. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿರಿ. ಎಷ್ಟು ಅಂದರೆ ನೋಡಿದರೆ ಹೀಗೆ ತಿನ್ನಬೇಕು ಅನ್ನಿಸ್ಬೇಕು, ಆ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ನಾವೊಂದು ಮೇಲ್ಗಡೆ ಒಗ್ಗರಣೆನ ಕೊಟ್ಕೋಬೇಕು. ಅದು ಒಂದು ಕಡೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಜೀರಿಗೆ, ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗಬೇಕಲ್ಲ ಅದಕ್ಕೋಸ್ಕರ. ಆಮೇಲೆ ಕರಿಬೇವು, ಸ್ವಲ್ಪ ಒಣ ಮೆಣಸಿನ್ಕಾಯಿ, ಸ್ವಲ್ಪ ಇಂಗು ಎಲ್ಲದನ್ನೂ ಹಾಕಿ ಚೆನ್ನಾಗಿ ಕೈ ಆಡಿಕೊಂಡು ಇದನ್ನು ನಾವು ಒಗ್ಗರಣೆನ ಆ ಪಪ್ಪಿನಲ್ಲಿ ಹಾಕಿಬಿಡ್ಬೇಕು. ಅದನ್ನ ಹಾಕಿ ಕೈ ಆಡಿಬಿಟ್ರೆ ಇಷ್ಟು ಟೇಸ್ಟಾಗಿರೋಂಥ ಪಪ್ಪು ರೆಡಿ ಆಗಿಬಿಡ್ತದೆ ನೋಡಿರಿ. ತುಂಬ ಚೆನ್ನಾಗಿರ್ತದೆ, ಒಂದು ಸಲ ಟ್ರೈ ಮಾಡಿ. ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.